ಇತಿಹಾಸವನ್ನು ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ನಿಮ್ಮ ಒಂದು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ನಲ್ಲಿ ಏನೇನು ಇಂಪಾರ್ಟೆಂಟ್ ಬರ್ತವೆ ಮತ್ತು ಮ್ಯಾಚ್ ದ ಫಾಲೋವಿಂಗ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಈ ಒಂದು ಪ್ರಶ್ನೋತ್ತರಗಳನ್ನು ನೀವೀಗ ನೋಡಿಕೊಂಡ್ರೆ ನಿಮಗೆ 20ಕ್ಕೆ 20 ಅಂಕಗಳನ್ನು ಗಳಿಸುವ ಸಾಧ್ಯತೆ ಇದೆ. ನೋಡಿ, ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದನ್ನು ಆರಿಸಿ ಬರೆಯಿರಿ. ಪ್ರತಿಪಾದನೆ: ನಾಸಿಕ್ ಗುಹಾ ಶಾಸನವನ್ನು ಗೌತಮಿ ಬಾಲಶ್ರೀ ಹೊರಡಿಸಿದರು. ಈ ಶಾಸನವು ಗೌತಮಿ ಪುತ್ರ ಶಾತಕರ್ಣಿಯ ಸಾಧನೆಗಳ ಬಗ್ಗೆ ಬೆಳಕು ಚೆಲ್ಲುತ್ತದೆ. ನೋಡಿ, ಎ ಮತ್ತು ಬಿ ಎರಡೂ ಸರಿಯಾಗಿವೆ ಮತ್ತು ಬಿಯು ಎನ ಸರಿಯಾದ ವಿವರಣೆಯಾಗಿದೆ. ಉತ್ತರ ಪಥೇಶ್ವರ ಎಂದು ಪ್ರಸಿದ್ಧರಾಗಿದ್ದ ರಾಜ. ಉತ್ತರ ಪಥೇಶ್ವರ ಅಂತ ಯಾರಿಗೆ ಕರೀತಾ ಇದ್ರು? ಹರ್ಷವರ್ಧನನಿಗೆ. ಇಲ್ಲಿ ಕೆಳಗಡೆ ಉತ್ತರಗಳನ್ನು ನೀವು ನೋಡಬಹುದು. ನವಕೋಟಿ ನಾರಾಯಣ ಎಂಬ ಬಿರುದನ್ನು ಹೊಂದಿದ್ದವರು. ನೋಡಿ, ನವಕೋಟಿ ನಾರಾಯಣ ಅಂತ ಯಾರಿಗೆ ಕರೀತಿದ್ರು? ಚಿಕ್ಕದೇವರಾಜ ಒಡೆಯರಿಗೆ. ಸಿಖ್ಖರ ಪವಿತ್ರ ಗ್ರಂಥ ಗುರು ಗ್ರಂಥ ಸಾಹಿಬ್. ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದ್ದ ಏಕೈಕ ಕಾಂಗ್ರೆಸ್ ಅಧಿವೇಶನ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ. ಇನ್ನು ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದನ್ನು ಆರಿಸಿ ಬಿಟ್ಟ ಸ್ಥಳ ಭರ್ತಿ ಮಾಡಿ ಎಂದಿದ್ದಾರೆ. ಈಸೂರು. ನೋಡಿ, ವೇದಗಳ ಕಾಲದಲ್ಲಿ, 6ನೇದು, ವೇದಗಳ ಕಾಲದಲ್ಲಿ ಬುಡಕಟ್ಟು ಮುಖ್ಯಸ್ಥರನ್ನ ಏನಂತ ಕರಿತಾ ಇದ್ರು? ರಾಜನ್ ಅಂತ ಕರಿತಾ ಇದ್ರು. ಕಲ್ಯಾಣ ಚಾಲುಕ್ಯರ ಮೊದಲ ರಾಜಧಾನಿ. ಕಲ್ಯಾಣ ಚಾಲುಕ್ಯರ ಮೊದಲ ರಾಜಧಾನಿ ಯಾವುದು? ಮಾನ್ಯಕೇಟ. ಡ್ಯಾಶ್ನನ್ನು ವೈರುಧ್ಯಗಳ ಮಿಶ್ರಣ ಎಂದು ಕರೆಯಲಾಗಿದೆ. ಯಾರನ್ನ? ಮಹಮ್ಮದ್ ಬಿನ್ ತೊಗಲಕ್ನನ್ನ. ವೇದಾಂತ ಕಾಲೇಜನ್ನು ಸ್ಥಾಪಿಸಿದವರು ರಾಜಾರಾಮ್ ಮೋಹನ್ ರಾಯರು ವೇದಾಂತ ಕಾಲೇಜನ್ನು ಸ್ಥಾಪಿಸಿದರು. ಏಸೂರು ಕೊಟ್ಟರು ಈಸೂರು ಕೊಡೆವು ಎಂಬುದು ಡ್ಯಾಶ್ ಗ್ರಾಮದ ಘೋಷಣೆ. ಇದು ಈಸೂರು ಗ್ರಾಮದ ಘೋಷಣೆ. ಈಸೂರು ಅಲ್ಲಿ ಮೇಲಿನ ಇದರಲ್ಲಿ ಇದೆ. ಇನ್ನು ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇವುಗಳು ಹೊಂದಿಸಿ ಬರೆದಾಗ ಏನಾಗ್ತದೆ ಅಂತ ಕೆಳಗೆ ನೋಡ್ಬೋದು ನೀವು. ಶ್ರೀ ವಿಜಯ ಕವಿರಾಜ ಮಾರ್ಗ, ಸಮುದ್ರಗುಪ್ತ ಕವಿರಾಜ, ಅಮೀರ್ ಖುಸ್ರು ಭಾರತದ ಗಿಣಿ, ವಸುಮಿತ್ರ 4ನೇ ಬೌದ್ಧ ಮಹಾಸಮ್ಮೇಳನ, ಸ್ವಾಮಿ ದಯಾನಂದ ಸರಸ್ವತಿ, ಸತ್ಯಾರ್ಥ ಪ್ರಕಾಶ. ನೋಡಿ, ಕರ್ನಾಟಕ ಎಂಬ ಶಬ್ದವು ಈ ಕೆಳಗಿನ ಯಾವುದರಲ್ಲಿ ಮೊಟ್ಟ ಮೊದಲು ಉಲ್ಲೇಖಿಸಲ್ಪಟ್ಟಿದೆ? ಮಹಾಭಾರತದ ಭೀಷ್ಮ ಪರ್ವ ಮತ್ತು ಸಭಾ ಪರ್ವದಲ್ಲಿ ಕರ್ನಾಟಕ ಎಂಬ ಶಬ್ದ ಮೊಟ್ಟ ಮೊದಲು ಉಲ್ಲೇಖಿಸಲ್ಪಟ್ಟಿದೆ. ಇಲ್ಲಿ 2 ಕೊಟ್ಟಿದ್ದಾರೆ ನೋಡಿ, ಪ್ರತಿಪಾದನೆ ಮತ್ತು ಕಾರಣ. ಅಶೋಕ್ ಚಕ್ರವರ್ತಿಯನ್ನು ದೇವನಾಂಪ್ರಿಯ ಎಂದು ಗುರುಸಲಾಗಿದೆ. ಮಸ್ಕಿ ಹಾಗೂ ಕಲ್ಕತ್ತಾ ಶಾಸನಗಳು ಅಶೋಕನನ್ನು ದೇವನಾಂಪ್ರಿಯ ಅಶೋಕರಸ ಎಂದು ಉಲ್ಲೇಖಿಸಿದೆ. ಎ ಮತ್ತು ಬಿ ಎರಡೂ ಸರಿಯಾಗಿವೆ ಹಾಗೂ ಬಿಯು ಎನ ಸರಿಯಾದ ವಿವರಣೆಯಾಗಿದೆ. ಸಿ ಸರಿಯಾದ ಉತ್ತರ. ಗುಪ್ತ ವಂಶದ ಸ್ಥಾಪಕ. ನೋಡಿ, ಗುಪ್ತ ವಂಶದ ಸ್ಥಾಪಕ ಯಾರು? ಶ್ರೀಗುಪ್ತ. ಭಾರತದ ಗಿಣಿ ಎಂದು ಪ್ರಸಿದ್ಧರಾದ ವ್ಯಕ್ತಿ ಅಮೀರ್ ಖುಸ್ರು. ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಪಾಂಡಿಚೇರಿ. ಇನ್ನು ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ. ವೇದಗಳ ಕಾಲದಲ್ಲಿ ಬುಡಕಟ್ಟಿನ ಮುಖ್ಯಸ್ಥನನ್ನು ಏನಂತ ಕರಿತಾ ಇದ್ರು? ರಾಜನ್ ಅಂತ ಕರಿತಾ ಇದ್ರು. ನೋಡಿ, ಮತ್ತೆ ರಿಪೀಟ್ ಆಯಿತು. ಛತ್ರಪತಿ ಎಂಬ ಬಿರುದನ್ನು ಹೊಂದಿದ್ದ ರಾಜ ಶಿವಾಜಿ. ಅಮುಕ್ತ ಮೌಲ್ಯದ ಕೃತಿಯ ಕರ್ತೃ ಶ್ರೀಕೃಷ್ಣ ದೇವರಾಯ. ದತ್ತುಪುತ್ರರಿಗೆ ಹಕ್ಕಿಲ್ಲ ನೀತಿಯನ್ನು ಭಾರತದಲ್ಲಿ ಜಾರಿಗೊಳಿಸಿದ ಬ್ರಿಟಿಷ್ ಗವರ್ನರ್ ಲಾರ್ಡ್ ಡಾಲ್ ಹೌಸಿ. ಏಳಿ ಎದ್ದೇಳಿ ಗುರು ತಲುಪುವವರೆಗೆ ನಿಲ್ಲದಿರಿ ಎಂಬುದು ಸ್ವಾಮಿ ವಿವೇಕಾನಂದರ ಸಂದೇಶವಾಗಿದೆ. ಇನ್ನು ಇಲ್ಲಿ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ನೋಡಿ, ಏನು ಹೊಂದಿಸಿ ಬರೆದಾಗ ಆಗ್ತವೆ ಅಂತ. ಹಾಲದೊರೆ ಗಾಥಾ ಸಪ್ತಶತಿ. ಸಮುದ್ರಗುಪ್ತ ಕವಿರಾಜ. ಮಹಮ್ಮದ್ ಗೋರಿ ತರಾಯಿನ್ ಕದನ. ಚಿಕ್ಕದೇವರಾಜ ಒಡೆಯರು ಕರ್ನಾಟಕ ಚಕ್ರವರ್ತಿ. ಬಸವೇಶ್ವರರು ಅನುಭವ ಮಂಟಪ. ಇನ್ನು ಮತ್ತೆ ಮುಂದಿನ ಪತ್ರಿಕೆಯನ್ನು ನೋಡೋಣ. ನೋಡಿ, ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯಲು ಕೈಗೊಳ್ಳುವ ವೈಜ್ಞಾನಿಕ ಭೂ ಅಗೆತ, ಅದಕ್ಕೆ ಏನು ಕರಿತೀವಿ? ಭೂ ಉತ್ಖನನ. ಗಂಗರ ಪ್ರಸಿದ್ಧ ದೊರೆ ದುರ್ವಿನೀತ. ಪಲ್ಲವರ ರಾಜಧಾನಿ ಕಂಚಿ. ಬೆಂಗಳೂರಿನ ಸ್ಥಾಪಕನು 1ನೇ ಕೆಂಪೇಗೌಡ. ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣದ ಮಹಾಸನ್ನದು ಎಂದು ಕರೆಯುವ ವರದಿ ವುಡ್ಸ್ನ ವರದಿ.
ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದ ಆರಿಸಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. ಇದನ್ನ ಇಲ್ಲಿ ನೋಡಿ. ಮೊಹೆಂಜೋದಾರೋ ಪದದ ಅರ್ಥ ಸತ್ತವರ ಗುಡ್ಡ. ಡ್ಯಾಶ್ನು 23ನೇ ತೀರ್ಥಂಕರನು ಯಾರು? ಪಾರ್ಶ್ವನಾಥ. ತೆಳಗಡೆ ಉತ್ತರಗಳನ್ನು ನೋಡ್ಬೋದು ನೀವು. ಅಲ್ಬೆರೂನಿಯ ಶ್ರೇಷ್ಠ ಕೃತಿ ಕಿತಾಬ್ ಉಲ್ ಹಿಂದ್. ಭಾರತದಲ್ಲಿನ ಪೋರ್ಚುಗೀಸರ ಮೊದಲ ವೈಸರಾಯ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ. ಸರ್ ಸೈಯದ್ ಅಹಮದ್ ಖಾನರು ಅಲಿಘರ್ ಚಳವಳಿಯನ್ನ ಆರಂಭಿಸಿದರು. ಇನ್ನು ಹೊಂದಿಸಿ ಬರೆಯಿರಿ ನೋಡಿ. ಹೊಂದಿಸಿ ಬರೆಯಿರಿಯಲ್ಲಿ ಕೆಳಗಡೆ ಹೊಂದಿಸಿ ಕೊಡಲಾಗಿದೆ. ದಯಾರಾಮ್ ಸಹನಿ ಹರಪ್ಪ ಶೋಧನೆ, ಕಾನಿಷ್ಕ ಕುಶಾನರ ಪ್ರಸಿದ್ಧ ದೊರೆ. ತೆಳಗಿನ ಭಾಗ ನೋಡಿ. ಬಸವೇಶ್ವರರು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ. ನೋಡಿ, ಈ 3 ಸಿದ್ಧಾಂತಗಳ ಬಗ್ಗೆ ನೀವು ತಿಳ್ಕೊಂಡಿರಬೇಕು. 3 ಅಲ್ಲ 4 ಸಿದ್ಧಾಂತಗಳ ಬಗ್ಗೆ. ಲಾರ್ಡ್ ಡಾಲ್ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ. ವಲ್ಲಭಭಾಯಿ ಪಟೇಲ್ ಭಾರತದ ಉಕ್ಕಿರ ಮನುಷ್ಯ. ಪ್ರಾಚೀನ ಕರ್ನಾಟಕದ ಮೇರೆ ಉಲ್ಲೇಖಿಸುವ ಗ್ರಂಥ ನೋಡಿ. ಯಾವ ಗ್ರಂಥ? ಕವಿರಾಜ ಮಾರ್ಗ. ಭಾರತೀಯ ಪುರಾತತ್ವ ಇಲಾಖೆಯು ಸ್ಥಾಪನೆಯಾದ ವರ್ಷ 1904. ಮೊಘಲ್ ಸಂತತಿಯ ಸ್ಥಾಪಕ ಬಾಬರ್. ವೇದಗಳಿಗೆ ಹಿಂದಿರುಗಿ ಎಂದು ಕರೆ ನೀಡಿದವರು ಸ್ವಾಮಿ ದಯಾನಂದ ಸರಸ್ವತಿ. ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್. ಇನ್ನು ಬಿಟ್ಟ ಸ್ಥಳ ತುಂಬಿರಿ ನೋಡಿ. ಪ್ರಥಮ ವೇದ ಯಾವುದು? ಋಗ್ವೇದ. ಕಾನಿಷ್ಕನ ರಾಜಧಾನಿ ಯಾವುದು? ಪುರುಷಪುರ. ತಾಜ್ ಮಹಲ್ನ ಪ್ರಧಾನ ಶಿಲ್ಪಿ ಉಸ್ತಾದ್ ಇಸಾ. ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಪಾಂಡಿಚೇರಿ. ಲಾರ್ಡ್ ಕಾರ್ನ್ವಾಲಿಸ್ ಶಾಶ್ವತ ಕಂದಾಯ ಪದ್ಧತಿಯನ್ನು ಜಾರಿಗೆಗೊಳಿಸಿದರು. ಇನ್ನು ಹೊಂದಿಸಿ ಬರೆಯಿರಿ ಇಲ್ಲಿ ನೋಡಿ. ಇಲ್ಲಿ ತೆಳಗಡೆ ಹೊಂದಿಸಿ ಬರೆದಿದೆ. ಮೆಗಾಸ್ನಿಸ್ ಇಂಡಿಕಾ 1ನೇ ಅಮೋಘ ವರ್ಷ ನೃಪತುಂಗ. ಅಕ್ಬರ್ ದಿನ್ನಿ ಇಲಾಹಿ. 2ನೇ ಇಬ್ರಾಹಿಂ ಆದಿಲ್ ಶಾ ಜಗದ್ಗುರು ಬಾದ್ಶಾಹ. ದಾದಾಬಾಯಿ ನವರೋಜಿ ಸಂಪತ್ತಿನ ಸೋರಿಕೆ. ಈಗ ಮತ್ತೊಂದು ಪತ್ರಿಕೆಯನ್ನು ನೋಡೋಣ. ಇಂಡಿಯಾ ಎಂಬ ಪದ ಈ ಭಾಷೆಯಿಂದ ಬಂದಿದೆ. ಯಾವ ಭಾಷೆಯಿಂದ ಬಂದಿದೆ ಇಂಡಿಯಾ ಎಂಬ ಪದ? ಗ್ರೀಕ್ ಭಾಷೆಯಿಂದ ಬಂದಿದೆ. ಸಿಂಧೂ ನಾಗರಿಕತೆಯ ಕಾಲದ ಹಡಗು ಕಟ್ಟೆ ಪತ್ತೆಯಾದ ಸ್ಥಳ ಲೋಥಾಲ್. 2ನೇ ಪಾಣಿಪತ್ ಕದನ ನಡೆದ ವರ್ಷ 1556. ನೋಡಿ, ಇವೆಲ್ಲ ತುಂಬ ಇಂಪಾರ್ಟೆಂಟು. ಇವು ರಿಪೀಟ್ ಆಗಿ ಬರೋ ಸಾಧ್ಯತೆ ಬಹಳ ಇದೆ. ಇವುಗಳಲ್ಲಿ ಸರಿಯಾದ ಜೋಡಣೆಯನ್ನು ಗುರುತಿಸಿ. ಯಾವುದು ಸರಿಯಾದ ಜೋಡಣೆ? ಅಲಿಘರ್ ಚಳುವಳಿ, ಸರ್ ಸೈಯದ್ ಅಹಮದ್ ಖಾನ್. ಇದೊಂದೇ ಸರಿಯಾಗಿದೆ, ಉಳಿದಿದ್ದೆಲ್ಲ ತಪ್ಪಾಗಿದೆ. ನೇತಾಜಿ ಎಂದು ಪ್ರಸಿದ್ಧರಾದವರು ಯಾರು? ಸುಭಾಷ್ ಚಂದ್ರ ಬೋಸ್. ನೋಡಿ, ಆವರಣದಲ್ಲಿ ಕೊಟ್ಟಿರೋದು ಬಿಟ್ಟ ಸ್ಥಳ ತುಂಬಿರಿ. ಪ್ರಥಮ ವೇದ ಋಗ್ವೇದ. ನೋಡಿ, ಮತ್ತೆ ರಿಪೀಟು. ಕುಶಾನರ ಮೊದಲ ಅರಸ ಕುಜಲ್ ಕ್ಯಾಟ್ ಪ್ರೈಸಸ್. ಅಕ್ಬರ್ ಸ್ಥಾಪಿಸಿದ ಹೊಸ ಧರ್ಮ ದೀನ್ ಇ ಇಲಾಹಿ. ನೋಡಿ, ಇದು ರಿಪೀಟ್ ಆಗಿದೆ. ಭಾರತದಲ್ಲಿ ಡಚ್ಚರ ರಾಜಧಾನಿ ಪುಲಿಕಾಟ್. ಭಾರತೀಯ ಪುನರುಜ್ಜೀವನ ಪಿತಾಮಹ ರಾಜಾರಾಮ್ ಮೋಹನ್ ರಾಯ್. ಇನ್ನು ಹೊಂದಿಸಿ ಬರೆಯಿರಿ ನೋಡಿ. ಮೆಗಾಸ್ತನೀಸ್ ಇಂಡಿಕಾ ಪಂಪ ಆದಿಕವಿ. ಕೆಳಗಡೆ ನೋಡಿ. ತಾನ್ಸೇನ್ ಮುಘಲರ ಕಾಲದ ಪ್ರಸಿದ್ಧ ಸಂಗೀತಗಾರ. ದೇವರಾಜ್ ಒಡೆಯರ್ ನವಕೋಟಿ ನಾರಾಯಣ. ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿ. ಉಳಿದ ಪತ್ರಿಕೆಗಳನ್ನು ಮುಂದಿನ ಭಾಗದಲ್ಲಿ ನೋಡೋಣ. ನೋಡಿ, ಈಗಾಗಲೇ ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆ 1, 2, 3 ಮತ್ತು ನಿಮ್ಮ ಪ್ರಿಪರೇಟರಿ ಪತ್ರಿಕೆಗಳನ್ನು ಕೂಡ ಮಾಡ್ತಾ ಇದ್ದೀನಿ. ಅವನ್ನು ತಪ್ಪದೆ ನೋಡಿ ಮತ್ತೆ ಭೇಟಿಯಾಗೋಣ.